ಬೆಂಗಳೂರು ಪೂರ್ವ ತಾಲೂಕಿನ ಬಿದರಳ್ಳಿ ಹೋಬಳಿಯ ಆದೂರು ಗ್ರಾಮದ ದೀಪಾ ಮಂಜುನಾಥ್ ನಮ್ಮ ಮೇಲೆ ದೇವರಾಜು ಎಂಬ ವ್ಯಕ್ತಿ ಹಲ್ಲೆ ಮಾಡಿ ಕಾರಿನ ಗಾಜು ಒಡೆದು ಬಟ್ಟೆ ಹರಿದು ಎಳೆದಾಡಿ ಹಲ್ಲೆ ಮಾಡಿದ್ದಾನೆ. ಆದ್ದರಿಂದ ನನಗೆ ನ್ಯಾಯ ಕೊಡಿಸಿ, ದೇವರಾಜು ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನೊಂದ ಮಹಿಳೆ ಆವಳಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಹೌದು, ದೀಪಾ ಮಂಜುನಾಥ್ ಎಂಬ ಮಹಿಳೆ ತಮ್ಮ ತೋಟದ ಹತ್ತಿರ ಹೋದಾಗ ತಮ್ಮ ತೋಟದಲ್ಲಿ ಮಾವಿನ ಮರಗಳು ಹಾಗೂ ಇತರೆ ಮರ ಗಿಡಗಳಿದ್ದು ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಗಿಡಗಳೆಲ್ಲ ಒಣಗಿ ಹೋಗಿದ್ದ ಕಾರಣ ಕಿಡಿಗೇಡಿಗಳನ್ನು ಬೈಯುತ್ತಿರುವಾಗ ಏಕಾಏಕಿ ಪಕ್ಕದ ಜಮೀನಿನ ದೇವರಾಜು ಹಾಗೂ ಅವರ ಪತ್ನಿ ಮತ್ತು ಕುಟುಂಬದವರು ಬಂದು ನಮ್ಮ ಮೇಲೆ ಹಾಗೂ ನಮ್ಮ ಯಜಮಾನರಾದ ಮಂಜುನಾಥ್ರವರ ಮೇಲೆ ಹಲ್ಲೆ ಮಾಡಿ ನಮ್ಮ ಪಕ್ಕದಲ್ಲಿದ್ದ ಕಾರಿನ ಎಲ್ಲ ಗಾಜುಗಳನ್ನು ಪುಡಿ ಪುಡಿ ಮಾಡಿ ಏಕವಚನಗಳಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಮಾಂಗಲ್ಯ ಹಾಗೂ ಚಿನ್ನದ ಸರವನ್ನು ಕಿತ್ತುಕೊಂಡು ಬಟ್ಟೆ ಹರಿದು ಎಳೆದಾಡಿದ್ದಾನೆ. ಇವನ ಕಿರುಕುಳಕ್ಕೆ ನಮ್ಮ ಮಾವ ಸತ್ತೇ ಹೋಗಿದ್ದು ಈಗ ನಮಗೆ ಬಹಳ ತೊಂದರೆ ಕೊಡುತ್ತಿದ್ದಾನೆ. ದಯಮಾಡಿ ನಮಗೆ ನ್ಯಾಯ ಕೊಡಿಸಿ, ಇಲ್ಲವಾದರೆ ಇದೇ ಪೊಲೀಸ್ ಠಾಣೆ ಮುಂದೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ ಅಂತೇಳಿ. ನಾನು ಆದೂರ ಗ್ರಾಮ, ಮಾದೇಪುರ ಕ್ಷೇತ್ರ, ಹೀರಾನಗರ ಪೋಸ್ಟು, ಬಿದ್ರಳ್ಳಿ ಪೋಸ್ಟ್ ಹೋಬಳಿ, ಪೂರ್ವ ತಾಲೂಕು. ಇಲ್ಲಿ ಆವಳಹಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಬಂದಿದ್ದೀವಿ. ಏನಪ್ಪ ಅಂದರೆ ನನಗೆ ತುಂಬ ಅನ್ಯಾಯ ಆಗ್ತಾಯಿದೆ. ದೇವರಾಜ್ ಎಂಬ ವ್ಯಕ್ತಿಯಿಂದ ನಮ್ಮ ಆದೂರ ಗ್ರಾಮದಲ್ಲಿ ಎಲ್ಲ DSS ಲೀಡ್ರ್ ಆಗಿಬಿಟ್ಟು ಮೋಸ್ಕರ ನನ್ನ ಮಗ ನನ್ನ ಮೇಲೆ ತುಂಬ ಹಲ್ಲೆ ಮಾಡಿದ್ದಾರೆ. ನಮ್ಮ ಯಜಮಾನ್ರ ಮೇಲೇನೂ ತುಂಬ ಹಲ್ಲೆ ಮಾಡಿದ್ದಾನೆ. ಹೀಗಾಗಿ ನೋಡಿ ಇಲ್ಲಿ ಕಾರೂನು ತುಂಬಾ ಇದು ಮಾಡಿಬಿಟ್ಟು ನಮ್ಮಿಬ್ಬರ ಮೇಲೆ ತುಂಬಾ ಹಲ್ಲೆ ಮಾಡಿಬಿಟ್ಟು ನನ್ನ ಬಟ್ಟೆ ಎಲ್ಲ ಹಿಡ್ದಿದ್ದಾರೆ ಸರ್. ನನ್ನ ಚೈನು ಇಲ್ಲ, ಚೈನ್ ಎಲ್ಲ ಕಿತ್ತಾಕಿ ತುಂಬಾ ತೊಂದರೆ ಮಾಡ್ತಾಯಿದ್ದಾರೆ. ಅಲ್ಲಿ ಹೋದರೆ ಇಡೀ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಹೀಗಾಗಿ ಇವನಿಂದಾಗಿ ನಮ್ಮ ಮಾವ ತೀರ್ಕೊಂಡ್ರು, ತುಂಬ ತೊಂದರೆ ಮಾಡಿ ನಮ್ಮ ಮಾವ ತೀರ್ಕೊಂಡ್ರು. ನಾನು ಎಲ್ಲೇ ಹೋದ್ರೂ ಪ್ರಾಣ ಬೆದರಿಕೆ ಕೊಡ್ತಾಯಿದ್ದಾನೆ. ಇವನಿಂದನೇ ನಾವು ಏನಾದರೂ ನಮ್ಗೆ ನ್ಯಾಯ ಪೊಲೀಸ್ ಸ್ಟೇಷನಲ್ಲಿ ಸಿಗಲಿಲ್ಲ ಅಂದರೆ ನಾವೇನಾದರೂ ಇಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ಸೂಸೈಡ್ ಮಾಡ್ಕೊಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಯಾಕಂದರೆ ಒಂದು ದಿನ 2 ದಿನದ್ದು ಇದು ವಿಚಾರ ಅಲ್ಲ ಸರ್. ಇದು ಸುಮಾರು ದಿನ ನನಗೆ ಅಲ್ಲಿ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಅವ್ನು ಕಾರಲ್ಲಿ ಬರಬೇಕಾದ್ರೆ ನನ್ನ ಗಾಡಿ ಮೇಲೇ ಬಂದು ನನ್ನ ಮೇಲೆ ಹಲ್ಲೆ ಮಾಡ್ಕೊಂಡು ಹೋಗ್ತಾನೆ ಸರ್. ಹಾಗಾಗಿ ನಮ್ಗೆ ತುಂಬಾ ಪ್ರಾಣ ಬೆದರಿಕೆ ಇದೆ. ನನಗೂ ಅಷ್ಟೇ ಅಲ್ದಿರ ಊರಲ್ಲಿರೋರ್ಗು ತುಂಬಾ ತೊಂದರೆ ಅನ್ಯಾಯ ಮಾಡ್ತಾಯಿದ್ದಾನೆ ಸರ್. ಇದು ಸೇರಿ ನಾವು ತುಂಬ ಕಂಪ್ಲೇಂಟ್ಗಳು ಕೊಡ್ತಾ ಇದ್ದೀವಿ. ಆದ್ರೂ ಅವನ ಮೇಲೆ ಏನೋ ಆಕ್ಷನ್ ತೊಗೊತಾಯಿಲ್ಲ. PSC ಅಧ್ಯಕ್ಷ ಆಗಿ ಅಂತೇಳಿ ಆ ಸಂಘಟನೆನೇ ಮಿಸ್ಯೂಸ್ ಮಾಡ್ಕೊತಾ ಇದ್ದಾನೆ. ಸಂಘಟನೆ ನಾವು DSS ಸರ್, ನಾವು DSS ಅಂತಲ್ಲ, ನಾವು DSS, ನಾವು SC ಅವರೇ. ನಮ್ಮ ಮೇಲೇ ಈ ಥರ ಹಲ್ಲೆ ಮಾಡ್ತಾ ಇದ್ದಾನಲ್ಲ ಇವ್ನಿಗೆ ಯಾರು ಏನು ಮಾಡೋಕ್ಕಾಗ್ತಾ ಇಲ್ವಾ? FIR ಕಾಪಿನೇ ಇದೆ ಸರ್. ಅವನ್ನ ಹಲ್ಲೆ ಮಾಡೋದು ನಮ್ಮ ಮೇಲೆ ಇಲ್ಲಿ FIR ಮಾಡಿಸ್ತಾ ಇದ್ದಾನೆ ಸರ್. ಇವರೇ ನಮ್ಮ ಬಡಿದ್ರು ಅಂತ FIR ಮಾಡಿಸ್ತಾ ಇದ್ದಾನೆ. ತುಂಬಾ ಇವರಿಂದ ನಮ್ಮ ಮಾವ ಕಳ್ಕೊಂಡಿದ್ದೀವಿ ನಾವು. ನಮ್ಗೆ ಈ ಸಲ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಇಲ್ಲೇ ಏನಾದರೂ ಮಾಡ್ಕೊಂಡು ಸಾಯಬೇಕು ಸರ್. ಇಲ್ಲ ನನಗೆ ನ್ಯಾಯ ಸಿಗೋವರೆಗೂ ನಾನು ಧರಣಿ ಕೊಡ್ತಾ ಇದ್ದೀನಿ ಸರ್. ಹೊಲದ ಹತ್ರ ಹೋಗಿದ್ವಿ ಸರ್. ಮಕ್ಕಳು ನಮ್ಮ ಹೊಲದಲ್ಲೇ ಮಾವಿನ ಮರಗಳು ಇದ್ದಾವೆ. ಹಾಗಾಗಿ ನಾವು ಹೊಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆ ಹೊಲದ ಹತ್ರ ಇದು ಚಿಪ್ಪೆಗಳು, ಎಳ್ನೀರು ಕುಡ್ದಿದ್ದು ಚಿಪ್ಪುಗಳೆಲ್ಲ ಹಾಕ್ಬಿಟ್ಟು ಎಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ. ಮರಗಳೆಲ್ಲ ಸುಟ್ಟೋಗ್ಬಿಟ್ಟಿದೆ ಸರ್. ಯಾಕಂದರೆ ನಮ್ಗೆ ಜೀವನ ಅದರಿಂದನೇ ಅಲ್ವಾ ಸರ್. ಮರದ್ರಲ್ಲಿ ಬೆಳೆಯೋದ್ರಲ್ಲಿ ನಮ್ಗೆ ಜೀವನ ನಾವು ಮಾಡಬೇಕಾಗಿರೋದು. ಅದನ್ನು ನೋಡೋಕೆ ಹೋಗಿ ಇವರು ಮಾಡಿದ್ರು ಮತ್ತೊಬ್ರು ಮಾಡಿದ್ರೆ ನಮಗೆ ಗೊತ್ತಿಲ್ಲ ಸರ್. ಅದನ್ನು ಸುಟ್ಟಾಕ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ಯಾರು ಹಿಂಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತ ಕೇಳೋದು ನಮ್ಮ ತಪ್ಪ ಸರ್. ಯಾಕೆ ನಮ್ಗೆ ಅಧಿಕಾರ ಇಲ್ಲ ಸರ್. ನಮ್ಮ ಸ್ವಂತ ಜಮೀನು ಕೇಳೋದಕ್ಕೆ ನಾವು ಬೈಕೊಂತ ಇರೋದು
ಸರ್. ಇನ್ನೇನು ಅವ್ರಿಗೆ ನಾವು ಏನು ಅನ್ಯಾಯ ಮಾಡ್ತಾ ಇಲ್ಲ. ನಿಮ್ಮ ಮನೆ ಹತ್ರ ಹೋಗಿ ನಾವೇನು ನಿಮಗೆ ಬೈದು ಇದು ಮಾಡಿ ಏನು ಮಾಡಲಿಲ್ಲ. ಏಕಾಏಕಿ ಬಂದು ನನಗೆ ಅಲ್ಲೇ ಮಾಡಿದ್ದಾರೆ. ನನ್ನ ಚೈನ್ ಹೋಗಿದೆ ನೋಡಿ ಸರ್. ಇಬ್ಬರು ಅವ್ರ ಅಣ್ಣ ತಮ್ಮ ಇಬ್ಬರು ಅವ್ರ ಸಪೋರ್ಟಾಗಿ ಅವರು ಎಂತಿಗಳು ಸರ್, ಎಂತಿ ಎಲ್ಲ ಸೇರಿ ನಮ್ಗೆ ಅಲ್ಲೇ ಮಾಡಿದ್ದಾರೆ. ನಾವು ಇಬ್ಬರು ಇದ್ದೀವಿ. ಬೇಕಾದ್ರೆ ನನ್ನ ಮಗಳಿದ್ದಾರೆ, ಅವನು ಕರ್ಕೊಂಡು ನಾವು ಜೊತೆಲಿ ಹೋಗಿದ್ವಿ. ಹಾಗಾಗಿ ನನಗೆ ಅಲ್ಲೇ ಮಾಡಿದ್ದಾನೆ. ಇಬ್ಬರು ನಮ್ಗೆ ಸೇರಿ ನನಗೆ ಹಿಡ್ಕೊಳಕ್ಕೆ ಬಂದಿದ್ದಾರೆ ಸರ್. ಯಾವಾಗ ಹೋದ್ರೂ ಅಷ್ಟೇ ಕೆಟ್ಟ ಪದಗಳಲ್ಲಿ ಬೈದು ಹೆಣ್ಮಕ್ಳು ಅಂತ ನೋಡ್ದೇ ತುಂಬ ಕೆಟ್ಟದಾಗಿ ಬೈತಾರೆ. ಏನಾದರೂ ಅವ್ರು ಮಾಡೋ ತಪ್ಪನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರೆ ಏನು ಹಂಗೆ ನೋಡ್ತಾ ಇದೆಯಾ ಕಣ್ ಕೆಳಗೆ ಇಳಿಸೆ ಕೆಟ್ಟ ಮಾತಲ್ಲೆಲ್ಲ ಮಾತಾಡಿ ಇದು ಮಾಡ್ತಾರೆ ಸರ್. ಸೂಳೆ ವರ್ಡು, ಡಬ್ಬ ಮುಂಡೆ ಅಂತ ವರ್ಡ್ ಎಲ್ಲ ಯೂಸ್ ಮಾಡ್ತಾನೆ ಸರ್. ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಯಾರಾದರೂ ದೊಡ್ಡವರು ಹೋದ್ರೂ ಅವ್ರ ಮೇಲೆ ಸುಮ್ಮನೆ ಅಲ್ಲೇ ಮಾಡೋದಕ್ಕೆ ಬರ್ತಾರೆ ಸರ್. ನಮ್ಮದು ಮಂಜುನಾಥ್ ನಮ್ಮ ಹೆಸರು. ನಾವು ಇವಾಗ ಅಲ್ಲಿ ಜಮೀನು ಹತ್ರ ಹೋಗೋದಿಲ್ಲ. ಪಕ್ಕದಲ್ಲಿ ಇವಾಗ ಸರ್ವೆ ನಂಬರ್ ಬೇರೆಯವರು ಕಾಂಪೌಂಡ್ ಹಾಕಿದ್ದಾರೆ, ಅದಕ್ಕೆ ಹೋಗಿದ್ರಿ. ಹೋಗಿದ್ದ ಜಾಗದಲ್ಲಿ ಅವ್ರ ಮನೆ ಕಡೆ ಯಾರು ಬಂದಿದ್ರು ಅವರು ಮಾವಿನಕಾಯಿ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು ಆಟದಲ್ಲಿ. ಅದನ್ನು ನೋಡಿದೆ. ಆಮೇಲೆ ನೋಡ್ರೆ ಮಾವಿನ ಗಿಡ ಎಲ್ಲ ಸುಟ್ಟಾಕಿದ್ದಾರೆ. ಸುಟ್ಟಾಕಿದ್ದಕ್ಕೆ ನಾನು ಯಾರು ಇದು ಎಳ್ನೀರು ಕಾಯಿ ಎಲ್ಲ ದಬ್ಬಿದ್ದಾರೆ, ಅದೆಲ್ಲ ಯಾರು ದಬ್ಬಿರೋದಂತ ನಾನು ಬೈಕಂತದ್ದೆ. ಇವನು ಬಂದ್ಬಿಟ್ಟು ಸುಂದರಾಜನ್ ಅವ್ರು ಬಂದ್ಬಿಟ್ಟು ನನ್ನೇ ಬೈತಾ ಇದೆಯಾ ನೀನು ಅಂದ್ಬಿಟ್ಟು ನನ್ನ ಹೊಡೆದಿದ್ದಾನೆ. ಈ ಕಾರ್ ಗ್ಲಾಸ್ ಎಲ್ಲ ಹೊಡೆದಿದ್ದಾನೆ, ಇಲ್ಲಿ ಹೊಡೆದಿದ್ದಾನೆ ರಾಡಲ್ಲಿ. ಆಮೇಲೆ ನಮ್ಮ ಮಿಸ್ಸಾಸ್ನ ಹೊಡೆದಿದ್ದಾನೆ. ನಮ್ಮ ಮಿಸ್ಸಾಸ್ನೆಲ್ಲ ಹಿಡ್ಕೊಳಕ್ಕೆ ಬಂದಿದ್ರು, ಚೈನೆಲ್ಲ ಕಿತ್ಕೊಂಡಿದ್ದಾರೆ. ಇದ್ರ ನಮ್ಗೆ ನ್ಯಾಯ ಬೇಕು ಸರ್. ಇವು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀರಿ ಸರ್. ಇದು ಸ್ಟೇಷನ್ ಹತ್ರನೇ ಬೇಗ ಸೀಮೆಣ್ಣೆ ಇಟ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತೀರಿ ಸರ್. ನಾವು ಅವನು ಸಂಘ ಲೀಡ್ರ್ ಆದ್ರೆ ಪರವಾಗಿಲ್ಲ ಸರ್, ನಾವು ಸೂಸೈಡ್ ಮಾಡ್ಕೊತೀರಿ ಇಲ್ಲಿ. ನಮ್ಗೆ ಅವ್ನ ಲೀಡ್ರು ನಾವು ಇದು ಮಾತ್ರ ಡ್ರೈವರ್ ಅಂದ್ಬಿಟ್ಟು ನಮ್ಗೆ ವ್ಯಾಲ್ಯೂ ಇಲ್ಲ ಸರ್. ನಾವು ಸೂಸೈಡ್ ಮಾಡ್ಕೊತೀವಿ ಸರ್. ನಮ್ಮ ಹೆಸರು ಅನುರಾಧ ಅಂತ. ನಾನು ಆದೂರಿನ ಗ್ರಾಮಸ್ಥರು, ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮೊನ್ನೆ ಅಷ್ಟೇ ರೀಸೆಂಟಾಗಿ ಸರ್ ಇಲ್ಲಿ ಬರೋ ಉದ್ದೇಶ ಏನಂತಂದರೆ, ಇದು ಒಂದು ಕೈ ಸೇರಿದ್ರೆ ಚಪ್ಪಾಳೆ ಹೊಡೆಯಲ್ಲ, ಎರಡು ಕೈ ಸೇರಿದ್ರೇ ಚಪ್ಪಾಳೆ ಹೊಡೆಯೋದು. ಮೊನ್ನೆ 23ನೇ ತಾರೀಕು ಏನಾಯಿತು ಅಂತಂದರೆ, ನಾನು ಸರ್ಕಾರಿ ಜಾಗದಾಗ ನಾನು ಯಾವುದೇ ಥರ ಸರ್ಕಾರಕ್ಕೆ ಮೋಸ ಮಾಡಿ ನಾನು ಮನೆ ಕಟ್ಟಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ 60 ವರ್ಷದಿಂದ ಇದ್ದಾರೆ. ನಾನು ಮದುವೆ ಆಗಿ 23 ವರ್ಷ ಆಯಿತು. ಆವಾಗ ನಮ್ಮ ಅತ್ತೆ ಎಲ್ಲಿರ್ತಾರೆ, ನಮ್ಮ ಅತ್ತೆ ನಮ್ಮ ಮಾವ ಎಲ್ಲಿರ್ತಾರೋ ಅಲ್ಲಿರಬೇಕಾಗಿರೋದು ನನ್ನ ಧರ್ಮ. ಯಾಕಂತಂದರೆ ಆ ಜಾಗದಲ್ಲಿ ನಾವು ಇರಬೇಕಲ್ವಾ. ಹಂಗಾಗಿ ಅವ್ರು ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಈ ಥರ ಸಂಘದ ಹೆಸ್ರು ಹೇಳ್ಕೊಂಬಿಡೋದು. ಹೆಸ್ರು ಹೇಳ್ಕೊಂಡಿದ್ದ ತಕ್ಷಣವೇ ಅವನಷ್ಟು ಅವನೇ ಭ್ರಮೆನಲ್ಲಿ ಸಂಘದ ಹೆಸ್ರು ಹೇಳ್ಕೊಂಡು ಉದ್ದೇಶಪೂರ್ವಕವಾಗಿ ಮನೇನ ಈ ಥರ ಡೆಮಾಲೇಷನ್ ಮಾಡಬೇಕು ಅಂತಲೇ ಸರ್. ಬಡವರು ಅಂತಲೂ ನೋಡ್ದಿರ DC ಹತ್ರ ಅವನೇ ಖುದ್ದಾಗಿ ಅರ್ಜಿ ಹಾಕಿ ಕೆಲವು ನಮ್ಗೆ ಆಗದಿದ್ದವರೆಲ್ಲ ಇರ್ತಾರಲ್ಲ ಗ್ರಾಮಸ್ಥರು. ಹಂಗಾದ್ರೆ ಸರ್ಕಾರಿ ಜಾಗ ಅಂತಂದರೆ ಎಲ್ಲರೂ ಕೇಳ್ಬೋದು, ಹಕ್ಕೈತೆ, ಅದನ್ನು ನಾನು ಒಪ್ಕೊತೀನಿ. ಅದು ಬಿಟ್ಬಿಟ್ಟು ಇವರು ಸರ್ಕಾರಿ ಜಾಗ 3 ಕುಂಟೆ ಜಮೀನು ಹಾಕ್ಕೊಂಬಿಟ್ಟವ್ರೆ ಅಂತೇಳಿ ಅವ್ರ ಸಂಘದ ರಾಜ್ಯಾಧ್ಯಕ್ಷರಿಗೂ ವಿಷಯನೂ ಏನು ತಿಳಿಸಿದ್ರ. ಇವನು ಏಕಾಏಕಿ JCP ಎತ್ಕೊಂಡು ನಮ್ಗೊಂದು ನೋಟಿಸು ಇಶ್ಯೂ ಮಾಡಿದ್ರೆ ಬಂದಿದ್ದ. ಹಂಗಾಗಿ ಗ್ರಾಮಸ್ಥರೆಲ್ಲ ಬಂದು ಅದ್ರ ತಕ್ಕ ಪಾಠ ಏನು ಮಾಡಬೇಕೋ ಮಾಡಿದ್ದಾರೆ. ಹೋಗಿ ಏನು ನೋಡ್ತೇವೆ ಮಕ್ಕಾಗ್ಬಿಡ್ತೀನಿ ಆಮೇಲೆ ಏನಲ್ಲ ಹಿಡಿಯ HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.